ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತ ಮಹಿಳೆಯ ಕತ್ತು ಸೀಳಿ ಭೀಕರ ಹತ್ಯೆ. ಮನೆಯಲ್ಲಿ ಮಲಗಿದ್ದ ಮಹಿಳೆ ಮೇಲೆ ಆಗಂತುಕರ ದಾಳಿ. ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕಾಗಿ ಕೊಲೆ ಎಂದು ಬಿಂಬಿಸುವ ಯತ್ನ. ಕೌಟುಂಬಿಕ ಕಲಹಕ್ಕೆ ಸುಪಾರಿ ಕೊಲೆಯಿಂದ ಕುಟುಂಬಸ್ಥರು. ನೂತನ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಯಾರಿಗೆ ಎಂಬ ಚರ್ಚೆ ತೀವ್ರ. ಈ ಬಾರಿ ಆದರೂ ಸುಬ್ಬಾರೆಡ್ಡಿಗೆ ಒಲಿಯಲಿದೆಯಾ ಅದೃಷ್ಟ? ಸ್ವಾತಂತ್ರ್ಯ ನಂತರ ಬಾಗೇಪಲ್ಲಿಗೆ ಸಿಗದ ಸಚಿವ ಭಾಗ್ಯದ ಕನಸು ಈಗ ನನಸಾಗಲಿದೆಯಾ? ಬೋರ್ವೆಲ್ ಕೊರೆಯುವ ವಿಚಾರಕ್ಕೆ ದಾಯಾದಿಗಳ ನಡುವೆ ಘರ್ಷಣೆ. ಪೇರೆಸಂದ್ರದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ. ರಾಡ್ ರೆಂಚ್ನಿಂದ ಹಲ್ಲೆ ಆರೋಪ. ಉಭಯ ಗುಂಪಿನವರಿಗೂ ಗಾಯ. ಮದುವೆಯಾಗದ ಬೇಸರ, ಮದ್ಯದ ಚಟದಿಂದ ಜಿಗುಪ್ಸೆಗೊಂಡ ಯುವಕ ಆತ್ಮಹತ್ಯೆಗೆ ಶರಣಾದ ಶಂಕೆ. ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಕಾರ್ಮಿಕನೊಬ್ಬ ಅನುಮಾನಾಸ್ಪದವಾಗಿ ಸಾವು, ಪೊಲೀಸರ ತನಿಖೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತೆಯ ಬರ್ಬರ ಹತ್ಯೆ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ದರೋಡೆ ಕತೆ, ಮತ್ತೊಂದೆಡೆ ಸುಫಾರಿ ಕೊಲೆ ಆರೋಪ ಕೇಳಿಬಂದಿದ್ದು, ಕುಟುಂಬಸ್ಥರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು, ಗೃಹಿಣಿಯ ಕೊಲೆಯ ಸುತ್ತ ಅನುಮಾನಾಸ್ಪದ ಹುತ್ತ ಬೆಳೆದಿದೆ. ಅಷ್ಟಕ್ಕೂ ಅದೇನ್ ಅನುಮಾನ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಈಕೆಯ ಹೆಸರು ಪುಷ್ಪಲತಾ. ಈಗ ಇನ್ನು 25 ವರ್ಷ ವಯಸ್ಸು. ರಾಜಧಾನಿ ಬೆಂಗಳೂರಿನ ಚುಂಚುಘಟ್ಟ ನಿವಾಸಿ. ತಂದೆ ಮಹೇಶ, ತಾಯಿ ಲಕ್ಷ್ಮಿಯ ಮುದ್ದಾದ ಮಗಳು. ಈಕೆಯನ್ನ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಡಾವಣೆಯ ಭರತ್ ಎನ್ನುವವರಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ ಇನ್ನು ಈಗ ತಾನೇ 4 ವರ್ಷ ತುಂಬಿದೆ. ಆಗದೆ ಮನೆಯಲ್ಲಿ ಮಲಗಿದ್ದ ವೇಳೆ ನಿನ್ನೆ ರಾತ್ರಿ ಪುಷ್ಪಲತಾಳ ಕತ್ತನ್ನು ಕೊಯ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ತೆಗೆದುಕೊಂಡು ಹೋಗಲಾಗಿದೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಬರುವ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಿದ್ದಾರೆ ಎಂದಿದ್ದಾರೆ. ಆದರೆ ಇದನ್ನ ಒಪ್ಪದ ಪುಷ್ಪಲತಾ ತಂದೆ ತಾಯಿ ಬಂಧು ಬಳಗ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಗಂಡನ ನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನ ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಸುಮ್ಮನೆ ಆಗೋಗಿದ್ರು. ಏನೋ ನಾಟಕ ತೆಗೆದ್ಬಿಟ್ರು. ನಿನ್ನ ಮಗಳು ಅಲ್ಲೋಯ್ತಾಳೆ ಇಲ್ಲೋಯ್ತಾಳೆ, ಅವನ ಜೊತೆ ಮಾತಾಡ್ತಾಳೆ ಇವನ ಜೊತೆ ಮಾತಾಡ್ತಾಳೆ ಅಂತ. ಆಯಿತಾ, 2 ತಿಂಗಳಾದ್ಮೇಲೆ ಕರ್ಕೊಂಡೇ ಹೋಗಿಲ್ಲ ಬಂದು ನನ್ನ ಮಗಳನ್ನ. ನಾವೇ ಕೈ ಕಾಲು ಹಿಡ್ದು 2 ಸಲ ನ್ಯಾಯಕ್ಕೆ ಬಂದು ಅವ್ರ ಮನೆಗೆ. 3 ತಿಂಗಳಿಗೆ ಚಿಕ್ಕ ಮಗಳು ಹೇಳಿದ್ದಾಳೆ. ಯಾರು? ಅವಳ ನಾದಿನಿ ಚಿಕ್ಕವಳು ಪುಷಿಗೆ ನನ್ನ ಮಗಳಿಗೆ ಹೇಳವಳೆ, ನಮ್ಮಮ್ಮ ಹಿಂಗೆ ಹೇಳ್ಕೊಡ್ತಾಯಿದ್ರು ಭರತ್ಗೆ, ಅವಳನ್ನ ಸಾಯಿಸ್ಬಿಡು ಅಂತ ಹೇಳಿದ್ಲಂತೆ. ಇವನನ್ನಂತೆ ಬೇಡ, ಅವ್ನ ಜೀವ ತೆಗೆಯೋದು ಬೇಡ, ಎಲ್ಲನ ಬದುಕೊಳ್ಳಿ ಬಿಟ್ಬಿಡು ಅಂತ ಅನ್ನಂತೀವ್ರು. ಅವಾಗ ಹಂಗಾದ್ಮೇಲೆ ಬಿಟ್ಬಿಟ್ರು. ಆಷಾಢಕ್ಕೆ ಕಳಿಸ್ಬಿಟ್ಟು ಬಿಟ್ಬಿಟ್ರು. ನಮ್ಮ ಮನೆಯಲ್ಲೇ ಬಿಟ್ಬಿಟ್ರು. ಆಷಾಢಕ್ಕೆ ಕರ್ಕೊಳೋದೆಲ್ಲ ಕರ್ಕೊಂಡೇ ಬರಲಿಲ್ಲ. ಬಿಟ್ಟಾದಮೇಲೆ ಹೆಂಗೊನ್ನೆ ಅವಳು ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತಾರೆ, ಹೆಣ್ಣು ನೋಡ್ತಾರೆ ಅಂತ ಗೊತ್ತಾದ್ಮೇಲೆ ಮಾತ್ರೆ ತಗೊಬಿಟ್ಲು. ಅವರು ನನ್ನ ಗಂಡ ಬೇಕು ಅಂತಿದೆ, ಅವರು ಇನ್ನೊಂದು ಮದುವೆ ಮಾಡ್ಕೋತಾರೆ.
ಹಂಗೂ ಹಿಂಗೂ ಹಾಸ್ಪಿಟ್ಲಿಗೆ ಸೇರಿ ಉಳಿಸ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಆಯಿತು ಕೋಣಂಕುಂಟೆಯಲ್ಲಿ. ಅಲ್ಲಿ ಅವ್ರನ್ನೂ ಕರೆಸಿದ್ರು, ಹಿಂಗೆ ಅಂತ ಅಲ್ಲೆಲ್ಲ ಒಪ್ಕೊಂಡು ಕರ್ಕೊಂಡು ಬಂದರು. ಬಂದು ಅಯ್ಯಪ್ಪ ಬೇರೆ ಮನೆ ಮಾಡ್ದೆ ಅವ್ರ ಮಾವ. ಮಾಡಿಬಿಟ್ಟು ಬೇರೆ ಅಂದರೆ ಸುಮ್ಮನೆ ಹಬ್ಬ ಹುಣ್ಣಿಮೆ ತಿನ್ನೋದು ಉಣ್ಣೋದೆಲ್ಲ ಇವ್ರ ಮನೇಲಿ ಹೋಗಿ ಮಲ್ಕೊಳ್ಳೋರು ಅಷ್ಟೇ. ಆಯಿತಾ. ಆಮೇಲೆ ಅಲ್ಲೆಲ್ಲ ಬೆಟ್ಟ ಶಂಕರಪ್ಪ ಅಂತೆ, ಅಲ್ಲಿ ಔಷಧಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗವ್ರೆ. ಕೊಟ್ಟವ್ರವರು ಅದನ್ನು ಇವ್ರ ಅತ್ತೆ ಹಾಕಿ ಅವಳಿಗೆ ಕೊಟ್ಟವಳೆ. ಕೊಟ್ಟಾದ್ಮೇಲೆ ಆ ಮಗುಗೆ ವಾಮಿಟು ಲೂಸ್ ಮೋಷನ್ ಜೀವ ಹೋಗಿ ಜೀವ ಬರೋ ನನ್ನ ಮಗಳಿಗೆ. ಬಂದು ನೋಡೋಣ ಅಂತ ಬಂದೆ. ಅವಳು ಏನು ಸುಸ್ತಾಗೋಗವಳೆ. ಇವ್ರಲ್ಲೂ ತೋರಿಸವ್ರೆ ಹಾಸ್ಪಿಟ್ಲಿಗೆ, ನೆಪಕ್ಕೆ ತೋರಿಸಾದ್ಮೇಲೆ ಅವ್ರು ಯಾರೋ ಅವ್ರ ಅತ್ತೆನೂ ಇನ್ನೊಬ್ಳು ಯಾರೋ ರೆಕಾರ್ಡ್ ಮಾಡ್ಕೊಂಡವ್ರೆ ಮಾತಾಡೋದನ್ನ. ಇವಳಿಗೇನು ಮನ ಬಂತು ಅಂದರೆ ವಾಂತಿ ಮಾಡಿದ್ರೆ ಏನೋ ಬ್ಲ್ಯಾಕ್ ಕಲರ್ ಬಂತಂತೆ. ಅದು ಇವಳು ಚೆಕ್ ಮಾಡವಳೆ, ಏನೋ ಹಾಕಿದ್ದೀರಾ ಅಂತ ಕೇಳಿದಾಗ ಇವಳು ಡೈರೆಕ್ಟಾಗಿ ಕೇಳವಳೆ, ಇಲ್ಲ ನಾವೇನು ಹಾಕಿಲ್ಲ ಅಂತಂದರೆ. ಇವಳು ಸುಮ್ಮನೆ ಮಲಗಿದಂಗೆ ಮಲ್ಕೊಂಡು ಇನ್ನೊಬ್ಳು ಯಾರೋ ಅವ್ರ ಮನೆ ಹತ್ರ ಇರೋಳು ಇವಳು ರತ್ತೆ ಮಾತಾಡ್ತಾವ್ರಂತೆ. ಇವಳೇನಂದವಳೆ, ನಿಮ್ಗೆ ಔಷಧಿ ಕೊಟ್ಟವ್ರಲ್ಲ ಅವರೇ ನನಗೆ ಹೇಳಿದ್ರು ಅಂತ ಅಂದ್ಬಿಟ್ಟವಳೆ. ಇವ್ರೇನು ಮಾತಾಡ್ಕೋತಾವ್ರೆ, ಅವ್ರು ಹಂಗೆಲ್ಲ ಹೇಳೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಹೇಳೋದೇ ಇಲ್ಲ ಅವರು ಅಂತ ಅಂದವ್ರೆ. ಇವ್ರು ಮಾತಾಡ್ಕೋತಾವ್ರೆ. ಆವಾಗ ಇವಳೇನು ಮಾಡಿದ್ಲು, ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ಲು. ಕುಡಿಯೋದು ತಿನ್ನೋದು ಅವ್ರ ಮನೆಯಲ್ಲಿ ಅವ್ರು ಹಾಕೊಡೋದನ್ನೆಲ್ಲ ಅವಾಯ್ಡ್ ಮಾಡಿದ್ಲು. ಮಕ್ಕಳಾಗಲಿ ಅಂತ ಅವ್ರು ಕೊಟ್ಟರು. ಇವ್ರು ಏನು ಹಾಕಿ ಮಿಕ್ಸ್ ಮಾಡೋರೋ ಗೊತ್ತಿಲ್ಲ. ವಾಮಿಟು ಲೂಸ್ ಮೋಷನ್ನು ಆ ಥರ ಆಯಿತು ಸರ್. ಆವಾಗ ಇದಕ್ಕೆ ಪ್ರತಿಯಾಗಿ ಮೃತಳ ಅತ್ತೆ ವಿಜಯಮ್ಮ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಅತ್ತೆ ಸೊಸೆ ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿಯೇ ಇದ್ವು. ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ನಿನ್ನೆ ರಾತ್ರಿ ಯಾರೋ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದರು. ಸೋಮವಾರನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ದೇವಸ್ಥಾನ ಇವತ್ತು ಓಪನ್ನು ಅಂತಂದ್ಬಿಟ್ಟು ಕೇರಳಗೆ ಹೋಗಿದ್ವಿ. ಇವತ್ತು 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆ ಹುಡುಗಿ ನನಗೆ ವರ್ಕ್ ಇದೆ, ನಾನು ಬರೋಕ್ಕಾಗಲ್ಲ ಅಂದು. ಈ ನಡುವೆ ಎಲ್ಲಿ ಕರೆದ್ರು ವರ್ಕ್ ಮಾಡ್ತಾಯಿದ್ದಾಳೆ ಮನೆಯಲ್ಲಿ, ಬರಲ್ಲ ಅಂತ ಹೇಳೋಳು. ಸರಿ ನಾವು ಹೋಗ್ತಾಯಿದ್ವಿ. ನನ್ನ ಮಗಳು ಬರಲ್ಲ ಅಂತ ಹೇಳೋದು. ಈ ಹುಡುಗಿ ಬರಲ್ಲ ಅಂದಿದ್ದಕ್ಕೆ ಆ ಹುಡುಗಿನೂ ಇವನಿಬ್ಬರನ್ನೂ ಬಿಟ್ಬಿಟ್ಟು ಹೋಗಿದ್ದು ಸರ್. ನಾವು ಫಸ್ಟೇ ಸೋಮವಾರನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ನಾವು ನಿನ್ನೆ 5 ಗಂಟೆಯಲ್ಲಿ ಸರ್, 4:15 5 ಗಂಟೆ ಆಗಿತ್ತು. ಹತ್ತತ್ರ ನಮಗೆ ಏನು ಹಿಂಗೆ ಅಂತ ಏನೂ ಇಲ್ಲ, ಫೋನ್ ಬಂದಿಲ್ಲ. ಈ ಥರ ಏನೋ ಆಗಿದೆ ಅಂತಂತ ಹೇಳಿದ್ರು. ಈ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದ ಮೇಲೇ ನಮಗೆ ಗೊತ್ತಾಗಿರೋದು ಏನಾಗಿದೆ ಅಂತಂದ್ಬಿಟ್ಟು. ಅದು ಯಾರು ನಮ್ಗೆ ಸರಿಯಾಗಿ ಹೇಳ್ತಾನಿಲ್ಲ, ನನಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಸರ್. ನಾನು ಆ ಕಡೆ ಬಿಡಲೇ ಇಲ್ಲ ಸರ್, ನಮ್ಮನ್ನು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿ ಇವಾಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಏನಾಗಿದೆ ಅಂದರೆ ಏನೋ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಡೆತ್ ಆಗಿದೆ ಅಂತ ಹೇಳಿದ್ರು. ಈಗ ನಿಮ್ಮ ಸೊಸೆಯವ್ರ ತಾಯಿಯವರು ಆರೋಪ ಮಾಡ್ತಿದ್ದಾರೆ ಅಂತ, ಮಕ್ಕಳ ಕುಟುಂಬ ಸೇರಿ ಎಲ್ಲ ಪ್ರೀಪ್ಲಾನ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅವ್ರ ಬಾಯಿಗೆ ಹೆಂಗೆ ಬಂದರೆ ಹಂಗೆ ಹೇಳ್ಕೊಳ್ಳಿ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ. ಇದಕ್ಕೆ ಮುಂಚೆ ಎಲ್ಲ ಗಲಾಟೆ ಅಲ್ಲ, ಮರ್ಡರ್ ಮಾಡೋ ಹಂಗಿದ್ದಿದ್ರೆ ಬೇರೆ ಮನೆ ಮಾಡಿ ನಾವು ಇಡೋ ಅಂಥ ಪರಿಸ್ಥಿತಿ ಏನಿರಲಿಲ್ಲ. ಯಾವಾಗೋ 4 ವರ್ಷದಲ್ಲಿ ಇವ್ರ ಗಂಡ ಹೆಂಡ್ತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿತ್ಲಾಡ್ಕೊಂಡು ಹೋಗಿ ಆ ಹುಡುಗಿ ಅವ್ರ ಮನೇಲಿ ಕೂತಿದ್ಲು. ರಾಜ್ಯ ಪಂಚಾಯತಿಗಳು ಮಾಡಿ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಗಲಾಟೆಗಳೇ ಅಂತ ನಾವು ಬೇರೆ ಮನೆ ಮಾಡಿ ಇಕ್ಕಿರೋದು. ಬೇರೆ ಮನೆ ಲೀಸ್ಗೆ ಹಾಕಿ ಎಲ್ಲ ತೊಗೊಂಡೋಗಿ ನಾವು ಇಕ್ಕಿ ಏನು ಏಕೆ ಮಾಡ್ತಾಯಿದ್ವಿ ಸರ್ ನಾವು? ಹಾಂ ಅಲ್ಲ, ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡೋಗಿ ಇಕ್ತಾಯಿದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾಯಿದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾಯಿದ್ವಾ? ಇಲ್ಲ ನೀನೇನೋ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾಯಿದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು ಸರ್? ಇವಾಗ ಫ್ಯಾಮಿಲಿ ಗಲಾಟೆಗಳಂದರೆ 100 ಬರುತ್ತೆ 100 ಹೋಗುತ್ತೆ. ಅದನ್ನೇ ಇವಾಗ ಮಧ್ಯದಲ್ಲಿ ತಗೊಂಡು ಬಂದರೆ ಆಗಲ್ಲ, ಆಯಿತಾ? ಫ್ಯಾಮಿಲಿ ಗಲಾಟೆ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಮದುವೆ ಅಂತ ಆದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ. ನೀವು ಅದನ್ನು ತೊಗೊಂಬಂದು ಇವಾಗ ಅದನ್ನು ಏನಕ್ಕೆ ಕೇಳ್ತೀರಾ ಸರ್? ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ.
ಪುಷ್ಪಲತಾ ಕೊಲೆ ಪ್ರಕರಣ ದರೋಡೆಗಾಗಿ ನಡೆದ ಕೊಲೆಯಾ ಇಲ್ಲ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಫಾರಿ ಮರ್ಡರ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನ ಕಾಡುತ್ತಿದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ತಾಲೂಕು. ತೀವ್ರ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಗೂ ಪಾತ್ರವಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮಾತ್ರ ಹಿಂದುಳಿದ ತಾಲೂಕು ಅಲ್ಲ, ಜೊತೆಗೆ ರಾಜಕೀಯವಾಗಿಯೂ ಹಿಂದುಳಿದ ತಾಲೂಕು ಎಂಬ ಹೆಗ್ಗಳಿಕೆಗೆ ಈ ತಾಲೂಕಿಗಿದೆ. ಕಾರಣ, ಸ್ವಾತಂತ್ರ್ಯ ನಂತರ ಈ ತಾಲೂಕಿಗೆ ಸಚಿವ ಸ್ಥಾನ ದೊರೆತಿಲ್ಲ. ಇದೀಗ ನೂತನ ಸಂಪುಟದಲ್ಲಾದ್ರೂ ಬಾಗೇಪಲ್ಲಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆಯಾ ಎಂಬುದು ಈ ತಾಲೂಕಿನ ಜನರ ಆಸೆಯಾಗಿದೆ. ಇಷ್ಟಕ್ಕೂ ಯಾವುದು ಆ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆ. ಈ ಸಭೆಯಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆ ಮಾಡಿದ್ರು. ಬಾಗೇಪಲ್ಲಿಯ ಹೆಸರು ಭಾಗ್ಯನಗರವಾದ ಮಾತ್ರಕ್ಕೆ ಆ ತಾಲೂಕಿನ ನಸೀಬು ಬದಲಾಗಲಿಲ್ಲ. ಬದಲಿಗೆ ಯಾವ ಭಾಗ್ಯವೂ ಬರಲೂ ಇಲ್ಲ. ವಿಷಯ ಅದಲ್ಲ. ಈ ಭಾಗ್ಯನಗರ ಅಲಿಯಾಸ್ ಬಾಗೇಪಲ್ಲಿ 3 ತಾಲೂಕುಗಳನ್ನ ಒಳಗೊಂಡ ವಿಧಾನಸಭಾ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಕಳೆದ 78 ವರ್ಷಗಳಿಂದ ಒಬ್ಬರು ಸಚಿವರಾಗಿಲ್ಲ ಎಂಬುದು ವಿಶೇಷ. ಇದು ಕಾಂಗ್ರೆಸ್ ಭದ್ರ ಕೋಟೆಯಾಗಿದ್ದು ಆಗಾಗ ಕೆಂಪು ಬಾವುಟ ಹಾರಿದ್ರೂ ಹೆಚ್ಚು ಬಾರಿ ಗೆದ್ದಿರೋದು ಕಾಂಗ್ರೆಸ್. ರಾಜ್ಯದಲ್ಲಿ ಹೆಚ್ಚು ಬಾರಿ ಆಡಳಿತ ನಡೆಸಿರೋದು ಕಾಂಗ್ರೆಸ್. ಆದರೂ ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ಈವರೆಗೂ ಸಿಗದಿರುವುದು ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿನ ಪ್ರಸ್ತುತ ಶಾಸಕರು SN ಸುಬ್ಬಾರೆಡ್ಡಿ ಕಳೆದ 3 ಅವಧಿಯಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದವರು. ಇದೇ ಸುಬ್ಬಾರೆಡ್ಡಿ ಅಷ್ಟೇ ಅಲ್ಲ, ಈ ಹಿಂದೆ 2019ರಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತಲ್ಲ, ಆಗ ಇದೇ ಸುಬ್ಬಾರೆಡ್ಡಿ ಸಚಿವ ಸ್ಥಾನದ ಆಮಿಷ ಒಡ್ಡಿದ್ರು. ಪಕ್ಷ ತೊರೆಯದೆ ಪಕ್ಷ ನಿಷ್ಠೆ ವ್ಯಕ್ತಪಡಿಸಿದ ನಾಯಕರ ಸಾಲಿನಲ್ಲಿ ಸುಬ್ಬಾರೆಡ್ಡಿ ಅವರು ಸೇರಿದ್ದಾರೆ. ಈ ಹಿಂದೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಮೊದಲ ಬಾರಿಗೆ ಆರಿಸಿ ಬಂದ ಸುಬ್ಬಾರೆಡ್ಡಿ ನಂತರ ಕುಮಾರಸ್ವಾಮಿ, BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆಯೂ ಇವರು ಕಾಂಗ್ರೆಸ್ ಶಾಸಕರಾಗಿದ್ರು. ಈ ಬಾರಿ 3ನೇ ಅವಧಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಮೊದಲ ಅವಧಿಯಲ್ಲೇ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆ ಸುಬ್ಬಾರೆಡ್ಡಿ ಬೆಂಬಲಿಗರಿಗೆ ಮಾತ್ರವಲ್ಲದೆ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೂ ಇತ್ತು. ಆದರೆ ಚಿಂತಾಮಣಿಯಿಂದ ಆರಿಸಿ ಬಂದ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಒಲಿದ ಪರಿಣಾಮ ಸುಬ್ಬಾರೆಡ್ಡಿ ಅವರಿಗೆ ಮತ್ತೆ ನಿರಾಸೆ ಎದುರಾಗಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಸಚಿವ ಸಂಪುಟ ಪುನರ್ರಚನೆಯಾಗಲಿದ್ದು ಈ ಬಾರಿಯ ಸಂಪುಟದಲ್ಲಾದರೂ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆಯಾ ಎಂಬ ಆಸೆ ಬಾಗೇಪಲ್ಲಿ ಕ್ಷೇತ್ರದ ಜನರಲ್ಲಿ ಮನೆ ಮಾಡಿದೆ. ಈಗಾಗಲೇ ಡಾಕ್ಟರ್ MC ಸುಧಾಕರ್ ಅವರು 3 ವರ್ಷಗಳ ಕಾಲ ಸಚಿವರಾಗಿ ನಿಭಾಯಿಸಿರುವ ಕಾರಣ ಪುನಃ ಅವರಿಗೆ ಸಿಗುವ ಅವಕಾಶ ಕಡಿಮೆ. ಹಾಗಾಗಿ ಅವರು ಸಚಿವ ಆಕಾಂಕ್ಷಿಗಳ ಪಟ್ಟಿಯಿಂದ ದೂರವಿದ್ರೂ ಇದೀಗ ಪ್ರಬಲವಾಗಿ ಸುಬ್ಬಾರೆಡ್ಡಿಗೆ ಸೆಡ್ಡು ಹೊಡೆಯುತ್ತಿರುವುದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಇದೇ ಮೊದಲ ಬಾರಿಗೆ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗಿಂತ ವಿವಾದಗಳ ಮೂಲಕವೇ ಪ್ರಖ್ಯಾತಿಗಿಂತ ಕುಖ್ಯಾತಿಗೆ ಪಾತ್ರರಾಗಿದ್ದು ಹೈಕಮಾಂಡ್ ಮನವೊಲಿಸಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಚಿವನಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಹೆಜ್ಜೆಯುರುವುದಾಗಿ ಶಪಥ ಮಾಡಿರುವುದಾಗಿಯೂ ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ. ಪ್ರದೀಪ್ ಈಶ್ವರ್
ಹವೆವರ್, ಈ ಶಪಥದ ಪರಿಣಾಮವೇ ಕಳೆದ 2 ತಿಂಗಳಿಂದ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿಲ್ಲ ಎಂಬ ಆರೋಪಗಳು ಇದ್ದು, ಇದೀಗ ಸುಲಭವಾಗಿ ಸಚಿವರಾಗಬಹುದಾಗಿದ್ದ ಸುಬ್ಬಾರೆಡ್ಡಿ ಅವರಿಗೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದಾರೆ. ಆದರೆ ಕಳೆದ 3 ಅವಧಿಯಿಂದ ಪಕ್ಷ ನಿಷ್ಠೆ ಮೆರೆದು ಯಾವುದೇ ವಿವಾದಗಳಿಲ್ಲದೆ ರಾಜಕೀಯ ಮಾಡುತ್ತಿರುವ ಸುಬ್ಬಾರೆಡ್ಡಿ ಅವರಿಗೆ ಇರುವ ಒಂದೇ ಒಂದು ಅಡ್ಡಿ ಅವರ ಶಾಸಕ ಸ್ಥಾನದ ವಿವಾದ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಆಸ್ತಿ ವಿಚಾರ ಸುಳ್ಳು ಹೇಳಿದ್ದಾರೆಂದು ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸುಬ್ಬಾರೆಡ್ಡಿ ವಿರುದ್ಧ ಪ್ರಕರಣ ದಾಖಲಿಸಿದ್ದು, ರಾಜ್ಯ ಹೈಕೋರ್ಟ್ ಅವರ ಸದಸ್ಯತ್ವವನ್ನು ರದ್ದು ಮಾಡಿತ್ತು. ಆದರೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸುಬ್ಬಾರೆಡ್ಡಿ ತಡೆಯಾಜ್ಞೆ ತಂದಿದ್ದು ಮತ್ತೆ ಶಾಸಕರಾಗಿ ಮುಂದುವರೆದಿದ್ದಾರೆ. ಆದರೆ ಸುಪ್ರೀಂನಲ್ಲಿ ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿರುವ ನೆಪದಿಂದ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಲಿದ್ದಾರೆಯೇ ಎಂಬ ಆತಂಕ ಸುಬ್ಬಾರೆಡ್ಡಿ ಬೆಂಬಲಿಗರದ್ದು. ಸುಪ್ರೀಂ ಆದೇಶದವರೆಗೂ ಅವರು ಸಚಿವರಾಗಿ ಮುಂದುವರಿಯಲು ಯಾವುದೇ ಅಡ್ಡಿ ಇಲ್ಲದ ಕಾರಣ ಶತಾಯಗತಾಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬುದು ಅವರ ಬೆಂಬಲಿಗರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ಸುಬ್ಬಾರೆಡ್ಡಿಯವರ ಸಚಿವ ಆಸೆಗೆ ಒಂದು ಕಡೆ ಕೋರ್ಟ್, ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದು, ಇವೆರಡೂ ಸವಾಲುಗಳನ್ನ ಮೆಟ್ಟಿ ನಿಂತು ಸುಬ್ಬಾರೆಡ್ಡಿ ಸಚಿವರಾಗಲಿದ್ದಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವ ವಿಚಾರವಾಗಿ ಒಂದೇ ಕುಟುಂಬದ 2 ಗುಂಪುಗಳ ನಡುವೆ ಗಲಾಟೆ ನಡೆದು ಮಾತಿನ ಚಕಮಕಿ, ಮಾರಾಮಾರಿಗೆ ತಿರುಗಿದ ಪರಿಣಾಮ 2 ಗುಂಪಿನ ಹಲವರಿಗೆ ಗಂಭೀರ ಗಾಯಗಳಾಗಿ ಪ್ರಸ್ತುತ ಆಸ್ಪತ್ರೆ ಪಾಲಾಗಿದ್ದಾರೆ. ಅಷ್ಟಕ್ಕೂ ಅದೇನು ಗಲಾಟೆ ಅಂತೀರಾ? ಇಲ್ಲಿದೆ ನೋಡಿ ಒಂದು ವರದಿ. ಹೀಗೆ ಕ್ಷುಲ್ಲಕ ವಿಚಾರವಾಗಿ ಬಡದಾಡಿಕೊಂಡು ಆಸ್ಪತ್ರೆ ಪಾಲಾಗಿರುವ ಒಂದೇ ಕುಟುಂಬದ 2 ಗುಂಪಿನ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಅಣ್ಣ ತಮ್ಮಂದಿರಾದ ವೆಂಕಟೇಶ್ ಹಾಗೂ ಜಯರಾಜ್ ಅವರಿಗೆ ಸೇರಿದ ಸರ್ವೆ ನಂಬರ್ 133ರಲ್ಲಿ ಸುಮಾರು 7 ಎಕರೆ ಜಮೀನಿದ್ದು, ಇಬ್ಬರಿಗೂ ತಲಾ 3.5 ಎಕರೆ ಜಮೀನು ಭಾಗವಾಗಿತ್ತಂತೆ. ತಮ್ಮ ವೆಂಕಟೇಶ್ ಅವರಿಗೆ ಸೇರಿದ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಲು ವಾಹನ ಬಂದ ವೇಳೆ ಅಣ್ಣ ಜಯರಾಜ್ ಬೋರ್ವೆಲ್ ಕೊರೆಸಲು ಅಡ್ಡಿಪಡಿಸಿದ್ದಾರಂತೆ. ಇದರಿಂದ ಬೇಸರಗೊಂಡ ವೆಂಕಟೇಶ್ ಪುತ್ರ ಪವನ್ ದೊಡ್ಡಪ್ಪ ಮಗನಾದ ಮಧುಸೂದನ್ಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಮಧುಸೂದನ್ ತೋಟದ ಬಳಿ ತೆರಳುತ್ತಿದ್ದಂತೆ ಮಾತಿನ ಚಕಮಕಿ ಆರಂಭವಾಗಿ ಗಲಾಟೆ ನಡೆದಿದೆ ಎಂದು ಹೇಳಲಾಗಿದೆ. ಈ ವೇಳೆ ಜಯರಾಜ್, ಮಂಜುನಾಥ್, ಹರೀಶ್ ಹಾಗೂ ನರೇಶ್ ಸೇರಿ ಮಧುಸೂದನ್ ಮತ್ತು ಕುಟುಂಬದವರ ಮೇಲೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಒಂದು ಚಿಕ್ಕ ಜಮೀನು ವಿಚಾರವಾಗಿ ನಮ್ಮ ತಂದೆಯವರ ತಾತ ಅಣ್ಣತಮ್ಮಂದಿರು ವಿಭಾಗ ಪಟ್ಟಿಯಾಗಿ 66ನೇ ಇಸ್ವಿಯಲ್ಲಿ ವಿಭಾಗ ಪಟ್ಟಿಯಾಗಿ ಅವರಿಗೆ 7 ಎಕರೆ, ನಮಗೆ ಒಂದು 20 ಎಕರೆ ಜಾಗ ಬಂದಿದೆ. ಇನ್ನೊಬ್ಬರಿಗೆ 7 ಎಕರೆ ಬಂದಿದೆ. ಅದರಲ್ಲಿ 7 ಎಕರೆಯಲ್ಲಿ ಇಬ್ಬರೂ 3.5 ಎಕರೆ ತಗೊಂಡಿದ್ದಾರೆ. ಅದರಲ್ಲಿ ಜಯರಾಜ್ ಅನ್ನೋರು 7 ಜಾಗ ಅವ್ರು ತೊಗೊಂಡು 1 ಜಾಗ ಚಿಕ್ಕಯ್ಯಪ್ಪನಿಗೆ ವೆಂಕಟೇಶ್ ಅನ್ನೋರಿಗೆ ಕೊಟ್ಟಿದ್ರು. ನಾನು ಏನೋ ಹೋದರೆ ಹೋಗಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ಈಗ ಅವರು 7 ಸೀಮೆ ಹಸು ಮೇಯಿಸ್ಕೊಂಡು ನಮ್ಮ ದೊಡ್ಡಪ್ಪ ಅವರು ಶೆಡ್ಡಲ್ಲೇ ಹಾಕ್ಕೊಂಡು ಸೀಮೆ ಹಸು ಮೇಯಿಸ್ಕೊಳ್ತಾಯಿದ್ರು. ಅದಕ್ಕೆ ಹುಲ್ಲು ಇನ್ನೊಂದು ಏನೂ ಇರಲಿಲ್ಲ, ನೀರಾವರಿ ಕೂಡ ಅವ್ರಿಗಿರಲಿಲ್ಲ. ಬಂದು ಯಾವಾಗ ಅವ್ನು ಚಿಕ್ಕವನು LLB ಓದ್ತಿದ್ದ. ನಮ್ಮ ಮನೇಲಿ ಬಂದು ಯಾವಾಗ ಹತ್ಕೊಂಡು ಬಾಧೆ ಬಿದ್ದುಕೊಂಡು ಅಣ್ಣ ಹಿಂಗಾಯ್ತು ಅಂತೇಳ್ಬಿಟ್ಟು ಹೇಳ್ತಿದ್ದ. ಬೋರ್ವೆಲ್ ಹಾಕ್ಕೊಳ್ಬೇಕು ಅಂತೇಳ್ಬಿಟ್ಟು ಅವ್ರಿಗೂ ಇವ್ರಿಗೂ ಜಮೀನಿಗೆ ಒಂದು 4 ಅಡಿನ 3 ಅಡಿ ಡಿಫ್ರೆನ್ಸ್ ಬರ್ತಾಯಿತ್ತು. ಅಲ್ಲಿ ಬೋರ್ ಲಾರಿ ಬಂದಿದೆ ಮೊನ್ನೆ 3 ದಿನ ಹಿಂದೆ. ಆ ಬೋರ್ ಲಾರಿ ಇವರು ಜಯರಾಜು ಮತ್ತು ಮಂಜುನಾಥ್, ಹರೀಶ್ ಅನ್ನೋರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಅದು ಸೇರೋದೇ ಇಲ್ಲ ಪಾಯಿಂಟು. ಆಯಿತು, ಏನೋ ಊರಲ್ಲಿ ಆಯಿತು ಸರ್ವೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಲಾರಿನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಮತ್ತು ಇವತ್ತು 6 ಗಂಟೆ 5:30 ಸಮಯದಲ್ಲಿ ಮತ್ತೆ ಬೋರ್ ಲಾರಿ ಬಂದು ಪಾಯಿಂಟಲ್ಲಿ ಕೂತ್ಕೊಂಡಿದೆ. ಮತ್ತೆ ಹೋಗಿ ಜಯರಾಜು, ಮಂಜುನಾಥ್, PJ ಹರೀಶು ಮತ್ತೆ ಗಲಾಟೆ ಮಾಡಿದ್ದಾರೆ. ಈ ವೆಂಕಟಸ್ವಾಮಿ ವೆಂಕಟೇಶ್ ಅವ್ರ ಮಗ ಪವನ್ ಕುಮಾರ್ LLB ಮಾಡ್ತಾರೆ ಹುಡುಗ, ಅಣ್ಣ ಈ ಥರ ಬಾಧೆ ಇದೆ, ಲಾರಿ ಮೊನ್ನೆನೂ ವಾಪಸ್ ಕಳಿಸ್ಬಿಟ್ಟಿದ್ದಾರೆ, ಇವತ್ತು ವಾಪಸ್ ಕಳಿಸ್ತಿದ್ದಾರೆ, ಏನಣ್ಣ ಮಾಡೋದು? ಅಪ್ಪ ನಾನು ಬರ್ತಾಯಿದ್ದೀನಿ, ಮಾತಾಡೋಣ. ಸರ್ ಇನ್ನೂ ಅಲ್ಲಿ ಹೋಗಿದ್ದೆ ಸರ್ ನಾನು ನಮ್ಮ ತಂದೆ, ನಮಗೆ ಎಗ್ಗ ಮುಗ್ಗ ನಿಮ್ಮ ರಾಡಲ್ಲಿ ಹೊಡೆದ್ರು ಸರ್, ಕಿಟ್ಗೆಯಲ್ಲಿ ಹೊಡೆದ್ರು ಸರ್,
ತಲೆಗೆಲ್ಲ ಹೊಡೆದವ್ರೆ, ಇಲ್ಲಿ ನೋಡ್ರಿ ತಲೆ ಎಲ್ಲ ಹೊಡೆದವ್ರೆ. ನಿಮಗೂ ಅವ್ರಿಗೆ ಏನು ಸಂಬಂಧ? ಸರ್ ಅವರು ನಮ್ಮ ತಂದೆಯವ್ರ ತಂದೆ, ಅವ್ರ ತಂದೆಯವ್ರ ತಂದೆ ಸ್ವಂತ ಅಣ್ಣದಮ್ಮಂದರು. ಕರ್ದಿದ್ದಕ್ಕೆ ಹೋಗಿದೆ. ಅವ್ರು ಕರ್ದಿದ್ದಕ್ಕೆ ಹೋಗಿದ್ದು ಸರ್, ಇಲ್ಲ ನಾನು ಹೋಗ್ತಾನೆ ಇಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾರ್ಯಾರು ಹಲ್ಲೆ ಮಾಡಿದ್ರಿ? ಸರ್ ನನ್ನ ಮೇಲೆ PJ ಹರೀಶು, PJ ಮಂಜುನಾಥ್, ಜಯರಾಜು, ನರೇಶು. ಈ ನರೇಶ್ ಅನ್ನೋ ಹುಡುಗ ಕಾರ್ ಗ್ಲಾಸ್ ಹೊಡೆದಾಕಿದ್ದಾನೆ, ಫ್ರಂಟ್ ಗ್ಲಾಸು ಬ್ಯಾಕ್ ಗ್ಲಾಸು. PJ ಹರೀಶನ್ನು ಹೊಡೆದಾಕಿದ್ದಾನೆ. ಇನ್ನೊಂದೆಡೆ ಇದೇ ವಿಚಾರವಾಗಿ ಮತ್ತೊಂದು ಗುಂಪು ಕೂಡ ಪ್ರತ್ಯಾರೋಪ ಮಾಡಿದ್ದು, ಮಧುಸೂದನ್ಗೆ ಸಂಬಂಧ ಇಲ್ಲದಿದ್ರೂ ಜಯರಾಜ್ ಹಾಗೂ ರಾಜೇಂದ್ರ ಜೊತೆಗೂಡಿ ತಮ್ಮನ ಮೇಲೆ ಕಬ್ಬಿಣದ ರಿಂಚ್ನಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂದು ಮಂಜುನಾಥ್ ಆರೋಪಿಸಿದ್ದಾರೆ. ಗಲಾಟೆಯಲ್ಲಿ ಎರಡೂ ಗುಂಪಿನ ಹಲವರಿಗೆ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ನೀಡಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾನೊಬ್ಬ ರೈತ. ನಾವು ನಮ್ಮ ಚಿಕ್ಕಪ್ಪ ಅವ್ರಿಗೂ ನಮಗೆ ಬೋರ್ವೆಲ್ ಕೊರೆಸ್ಬೇಕಾದ್ರೆ ನಾವೇನೋ ಅಲ್ಲಿ ಆ ಕಡೆ ಈ ಕಡೆ ಆಗಬೇಕು ಅಂತ ನಾವು ಮಾತಾಡ್ತಾಯಿದ್ರಿ. ಇವನು ಮೂರನೇ ವ್ಯಕ್ತಿಯಾಗಿ ಸೆಂಟ್ರಲ್ ಬಂದ. ಸೆಂಟ್ರಲ್ ಬರಬೇಕಾದ್ರೆ ನೋಡಪ್ಪ ನಿನಗೆ ಸಂಬಂಧ ಇಲ್ಲದಿರೋ ವಿಚಾರ, ನೀನು ಏನಕ್ಕೆ ಬರ್ತೀಯ ಅಂದೆ. ನಾನು ಅವರ ಮಧುಸೂದನ್ ಮತ್ತು ಅವ್ರ ತಂದೆನ. ಅವರು ನಮ್ಮ ದಾಯಾದಿಗಳೇ, ಪಕ್ಕದ ದಾಯಾದಿಗಳೇ, ನಮ್ಗೆ ಅಣ್ಣ ತಮ್ಮಂದ್ರೆ ಪಕ್ಕದ ಜಮೀನವರು. ನೋಡಪ್ಪ ನಿಂಗೆ ಸಂಬಂಧ ಇಲ್ದಿರೋ ವಿಚಾರ ಇದು, ನಾವು ನಮ್ಮ ಅಣ್ಣ ತಮ್ಮಂದು ನಾವೇನೋ ಮಾಡ್ಕೊಂಡು ನಿಮ್ಗೆ ಯಾಕೆ ಅಂದೆ. ಹಾಗೆ ಮಾತು ಬೆಳೆಸ್ಬಿಟ್ಟು ಊರೊಳಗೆ ಬಂದುಬಿಟ್ಟ. ಊರೊಳಗೆ ಬಂದಿದ್ದ ತಕ್ಷಣ ನಾವು ಬೈಕಲ್ಲಿ 3 ಜನ ಬರ್ತಾ ಇರಬೇಕಾದ್ರೆ ಗಾಡಿ ಬೀಳಿಸ್ಬಿಟ್ಟು ಒಂದು ರಿಂಚ್ ತಗೊಂಡು ಅಲ್ಲೇ ಮಾಡಿದ್ದಾನೆ. ನನಗೆ, ನನ್ನ ತಮ್ಮನಿಗೆ, ನಮ್ಮ ತಂದೆಗೆ. ಅಲ್ಲೇ ಮಾಡಿದವರು ರಾಜೇಂದ್ರ ಅನ್ನೋವನು ಮತ್ತು ಮಧುಸೂದನ್ ಅಂದು. ಅವರಪ್ಪ 75 ವರ್ಷದ ಒಬ್ಬ ಅವ್ರ ತಂದೆ ಜಯರಾಜ, ಚಿಕ್ಕ ಜಯಪ್ಪ ಅಂತ. 3 ಜನ ನಮ್ಮ ಮೂವರ ಮೇಲೆ ಅಲ್ಲೇ ಮಾಡಿದ್ದಾರೆ. ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ, ಹರೀಶ್ ಅಂತ ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ, ನಮ್ಮ ತಂದೆ ಜಯಪ್ಪ ಅಂತ, ಅವ್ರಿಗೂ ಸುಮಾರು 65 ವರ್ಷ ವಯಸ್ಸಾಗಿದೆ. ನಮ್ಮ ತಂದೆ ನಮ್ಮ ತಮ್ಮ ಹಿಡ್ಕೊಂಡು ಅಷ್ಟೊತ್ತಿಗೆ ಅವ್ರು 3 ಸೇರಿ ಒಂದೇ ಸಲ ನಮ್ಮ ತಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸರ್ ಇದೆಲ್ಲರಿಗೂ 3 ತಲೆಗೆ ಹೊಡೆದಿದ್ದಾರೆ. ಅವರು 3 ಸಿವಿಯರ್ ಏಟ್ಗಳಾಗಿದೆ, ಸ್ಟಿಚಸ್ ಆಗಿದೆ. ಸುಮಾರು ನನ್ನ ತಮ್ಮನಿಗೆ ಜಾಸ್ತಿ ಏಟ್ ಆಗಿದೆ, ಸುಮಾರು 2-3 ಸಲ ಹಾಕಿದ್ದಾನೆ. ಸರ್ ದ್ವೇಷ ಏನೂ ಇಲ್ಲ ಇವನಿಗೆ. ನಮಗೆ ಇಡೀ ಪೆರೇಸಂದ್ರದಲ್ಲಿ ಅನ್ನೋದಕ್ಕಿಂತ ಮಂಡಿಕಲ್ ಹೋಬ್ಳಿಯಲ್ಲೇ ಇವನು ಇತಿಹಾಸ ಏನು ಅಂದರೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಮಧುಸೂದನ್ ಮಧು ಅಂದರೆ ನಿಮ್ಗೆ ಇತಿಹಾಸನೇ ಗೊತ್ತಿದೆ. ಅಷ್ಟೆಲ್ಲ ಯಾಕೆ ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರು ಕೂಡ ಯಾರಾದರೂ ಹೇಳ್ತಾರೆ ಅವನೇನು, ಅವನ ಇತಿಹಾಸ ಏನು, ಅವನು ಏನು ಅಂತ. ಅವನು ಇದೇ ಕೆಲಸ. ಅವನು ಒಟ್ಟಾರೆ ಬೋರ್ವೆಲ್ ಕೊರೆಸುವ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಅಣ್ಣ ತಮ್ಮಂದಿರ ಗಲಾಟೆ ಕೈ ಮೆಲಾಯಿಸುವ ಹಂತಕ್ಕೆ ತಲುಪಿದ್ದು ವಿಪರ್ಯಾಸವೇ ಸರಿ. ತೊಡರಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸತ್ಯಸಾಯಿ ಗ್ರಾಮದಲ್ಲಿ ಕಾರ್ಮಿಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಾರ್ಮಿಕ ಶೆಡ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ. ಮದುವೆಯಾಗದೆ ಬೇಸರ ಹಾಗೂ ಅತಿಯಾದ ಮದ್ಯಪಾನದ ಚಟದಿಂದ ಜುಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾರ್ಮಿಕರ ಶೆಡ್ ಬಳಿ ಜಮಾಯಿಸಿದ ಜನರು, ಮತ್ತೊಂದೆಡೆ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಆಶ್ರಮದ ಬಳಿ. ಅಂದಹಾಗೆ ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಟಿ-ಸದಂ ಗ್ರಾಮದ 38 ವರ್ಷದ ಪ್ರದೀಪ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಪೈಂಟರ್ ಕೆಲಸ ಮಾಡುತ್ತಿದ್ದ ಪ್ರದೀಪ್ 2 ದಿನಗಳ ಹಿಂದೆಯಷ್ಟೇ ಸತ್ಯಸಾಯಿ ಗ್ರಾಮಕ್ಕೆ ಪೈಂಟಿಂಗ್ ಕೆಲಸಕ್ಕಾಗಿ ಬಂದಿದ್ನು. ಕಾರ್ಮಿಕರೊಂದಿಗೆ ಶೆಡ್ನಲ್ಲಿ ವಾಸವಿದ್ದ ಪ್ರದೀಪ್ ಅತಿಯಾದ ಮದ್ಯಪಾನದ ಚಟಕ್ಕೆ ಒಳಗಾಗಿದ್ನಂತೆ. ಇನ್ನು 38 ವರ್ಷವಾದರೂ ಮದುವೆಯಾಗಿಲ್ಲ ಎಂಬ ಬೇಸರದಲ್ಲಿದ್ದ ಪ್ರದೀಪ್ ಘಟನೆಗೂ ಮುನ್ನ ತಾಯಿಗೆ ಕರೆ ಮಾಡಿ ಮನನೊಂದು ಮಾತನಾಡಿದ್ದಾನೆ ಎನ್ನಲಾಗಿದೆ. ಬಳಿಕ ಕಾರ್ಮಿಕರ ಶೆಡ್ನಲ್ಲಿ ನೇಣು ಬಿಗಿದ స్థితిಯಲ್ಲಿ మృతదేహ పత్తయాಗಿದೆ. 12:30 వరకు నాకు కనిపించినారు సార్. 12:30కి ఎందుకు బయట ఉన్నామంటే మా ఫ్రెండ్స్ కోసం వెయిటింగ్ ఉన్నాడు, కానీ రాలేదు. నేనే అన్నాను 12:30 అయింది అవుతుందేమో, పడుకో, వాళ్ళు కావాలంటే డోర్ కొడితే అప్పుడు ఓపెన్ చెయ్యి అని చెప్తే సరే లోపలికి పడుకున్నాడు అంతే. మళ్ళీ మార్నింగ్ 7 o'clock వాళ్ళు రూమ్ వాళ్ళు వచ్చినారు. వచ్చి వాళ్ళు డోర్ కొట్టా, వాళ్ళు
డోర్ ఓపెన్ చేయలేదు. మళ్ళీ నన్ను పిలిచారు, సార్ డోర్ ఓపెన్ కాలేదు సార్. నేను తట్టినాను ఓపెన్ కాల. మళ్ళీ ఇట్లా వచ్చి చూస్తున్నాము. చూస్తూ ఉంటే ఇట్లా హ్యాంగింగ్ చేసుకున్నాడు. ఏమన్నా నేను ఆ పక్కన వాడు ఈ పక్కన ఉంటాను. ఎందుకు నువ్వు ఇట్లా వెయిట్ చేస్తాను, ఎవరికో చూస్తూ ఉంటాడంటే మా ఫ్రెండ్ కోసం ఉన్నాడు. సరే వాళ్ళు వస్తారులే, రూమ్లో పడుకో, వచ్చి అడుగు కొడితే ఓపెన్ చేయి, లేవని నిద్రపోన్నాను. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇದು ಆತ್ಮಹತ್ಯೆಯೋ ಅಥವಾ ಬೇರೆ ಕಾರಣವೋ ಎಂಬ ಬಗ್ಗೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಪ್ರದೀಪ್ ಸಾವಿನ ನಿಖರ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯಲ್ಲಿ ಅಷ್ಟೇ ಹೊರಬರಬೇಕಾಗಿದೆ. ಒಟ್ಟಾರೆ ಬದುಕಿಗಾಗಿ ಊರು ಬಿಟ್ಟು ಊರಿಗೆ ಬಂದಿದ್ದ ಆಂಧ್ರ ಮೂಲದ ಕಾರ್ಮಿಕ ಪ್ರದೀಪ್ ಚಿಕ್ಕಬಳ್ಳಾಪುರ ಬಳಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಪ್ರಕರಣ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂಸದರ ನಿಧಿಯಿಂದ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರು, ವರ್ತಕರು ಮಾರುಕಟ್ಟೆಗೆ ಆಗಮಿಸುವ ಹಿನ್ನೆಲೆ ಅವರಿಗೆ ಅಗತ್ಯವಾಗಿರುವ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯದ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಸಮೇತ ಈ ಘಟಕವನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಎಪಿಎಂಸಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. 3 ವಿಷಯಗಳು ಇವತ್ತು. ಮೊದಲನೇದು ಈಗಾಗಲೇ ತಾವು ನೋಡಿದಿರಿ, ನಮ್ಮ ಸಂಸದರ ನಿಧಿಯಿಂದ ನಮ್ಮ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಶೌಚಾಲಯವನ್ನು ಹಾಗೂ ಅಗತ್ಯವಾಗಿ ಬೇಕಾಗಿದ್ದಂಥ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈಗಾಗಲೇ ನಾವು 2 ಕಟ್ಟಡಗಳನ್ನು ಒಂದೇ ಸಮನೆ ನಾವು ಇದನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಇವತ್ತು ಉದ್ಘಾಟನೆಯನ್ನು 2 ಕಟ್ಟಡಗಳ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿ APMC ಮಾರುಕಟ್ಟೆ ಭಾಳ ಹಳೆಯ ಮಾರುಕಟ್ಟೆ, ಅನೇಕ ರೈತರು, ಸಾವಿರಾರು ರೈತರು ಬರುವಂಥ ಸ್ಥಳ ಇದು. ಇಲ್ಲಿ ಅಗತ್ಯವಾಗಿ ಬೇಕಾಗಿತ್ತು ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ. ಹಾಗಾಗಿ ಇದನ್ನು ಶೀಘ್ರದಲ್ಲೇ ಇವತ್ತು ಕಾಮಗಾರಿಯನ್ನು ಮುಗಿಸಿ ಇವತ್ತು ಜನರ ಉಪಯೋಗಕ್ಕೆ ಇದನ್ನು ಇವತ್ತು ನಾವು ಮುಕ್ತ ಮಾಡಿದ್ದೀವಿ, ಸೇವೆಗೆ ಇವತ್ತು ಮುಕ್ತ ಮಾಡಿದ್ದೇವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, LKG, UKG ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ.
ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಂಗಸಂಸ್ಥೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯ ಶಾಖೆಯ ಉಪಾಧ್ಯಕ್ಷರಾಗಿ ಗೌರಿಬಿದನೂರು ತಾಲೂಕಿನ ಕುದುರೆಬ್ಯಾಲ್ಯ ಗ್ರಾಮದ ಕೆಎಚ್ ಪದ್ಮರಾಜ್ ಜೈನ್ ನೇಮಕವಾಗಿದ್ದಾರೆ.
ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಟೆಕ್ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಜಿ ಸಂಜೀವ್ ರೆಡ್ಡಿ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನುಮೋದನೆ ಮೇರೆಗೆ ರಾಜ್ಯ ಇಂಟೆಕ್ ಅಧ್ಯಕ್ಷ ಡಿ ಲಕ್ಷ್ಮೀ ವೆಂಕಟೇಶ್ ಅವರು ಕೆಎಚ್ ಪದ್ಮರಾಜ್ ಜೈನ್ ಅವರನ್ನು ರಾಜ್ಯ ಇಂಟೆಕ್ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ನೇಮಕ ಆದೇಶ ಪತ್ರ ವಿತರಿಸಿದ್ದಾರೆ. ರಾಜ್ಯ ಘಟಕ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನೂತನ ರಾಜ್ಯ ಉಪಾಧ್ಯಕ್ಷ ಕೆಎಚ್ ಪದ್ಮರಾಜ್ ಜೈನ್ ಗೌರಿಬಿದನೂರು ತಾಲೂಕಿನ ಕುದುರೆಬಾಲ್ಯ ಗ್ರಾಮದವರಾಗಿದ್ದು ಅವರನ್ನು ರಾಜ್ಯ ಇಂಟೆಕ್ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಅವರು ನೇಮಕ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿ, ನನ್ನನ್ನು ಕರ್ನಾಟಕ ರಾಜ್ಯ ಇಂಟೆಕ್ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆಶಿ ಮತ್ತು ಇಂಟೆಕ್ ರಾಜ್ಯಾಧ್ಯಕ್ಷ ಡಿ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ. ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಸಂಘಟನೆಯ ಬಲವರ್ಧನೆ ಹಾಗೂ ರಾಜ್ಯದ ಕಾರ್ಮಿಕ ವರ್ಗದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಟೋಲ್ ಪ್ಲಾಜಾ ಹತ್ತಿರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪಕ್ಕ ನಿರ್ಮಾಣವಾಗುತ್ತಿರುವ ಖಾಸಗಿ ಬಡಾವಣೆಯಿಂದ ಕಾಲೇಜಿನ ಜಾಗ ಅತಿಕ್ರಮಣದ ಬಗ್ಗೆ ಅಧಿಕಾರಿಗಳು ಕೂಡಲೇ ಸರ್ವೆ ಕಾರ್ಯ ಮಾಡಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸರ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಾಗೇಪಲ್ಲಿ ಹೊರವಲಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಇತ್ತೀಚೆಗೆ ಭೇಟಿ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಕ್ಕದಲ್ಲಿ ಖಾಸಗಿಯವರಿಂದ ನಿರ್ಮಾಣವಾಗುತ್ತಿರುವ ಬಡಾವಣೆ ಜಾಗವನ್ನು ಪರಿಶೀಲಿಸಿದರು. ಕಾಲೇಜಿನ ಜಾಗ ಮತ್ತು ಖಾಸಗಿ ಬಡಾವಣೆ ಜಾಗಗಳನ್ನು ಅಧಿಕಾರಿಗಳು ಕೂಡಲೇ ಸರ್ವೆ ಮಾಡಬೇಕು. ಸರ್ವೆಯಲ್ಲಿ ಕಾಲೇಜಿನ ಜಾಗವನ್ನು ಖಾಸಗಿ ಬಡಾವಣೆಯವರು ಒತ್ತುವರಿ ಮಾಡಿದರೆ ಅದನ್ನು ತೆರವುಗೊಳಿಸಬೇಕು. ಸರ್ಕಾರಿ ಜಾಗಗಳನ್ನು ಖಾಸಗಿಯವರು ಅತಿಕ್ರಮಣ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪ್ರಥಮ ದರ್ಜೆ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತು, ಅರ್ಥಪೂರ್ಣವಾಗಿ ನಡೀತು. ಅದರ ಜೊತೆಯಲ್ಲಿ ಕಾಲೇಜಿನ ಪಕ್ಕದಲ್ಲಿ ಒಬ್ಬರು ಲೇಔಟ್ ಮಾಡ್ತಾ ಇದ್ದಾರೆ. ಅದು ಒತ್ತುವರಿ ಆಗ್ತಾ ಇದೆ ಅಂತ ನಮ್ಮ ಪ್ರಿನ್ಸಿಪಾಲ್ರು ಮತ್ತು ಇಲ್ಲಿರೋ ವಿದ್ಯಾರ್ಥಿಗಳ ಡಿಮ್ಯಾಂಡು. ಅದಕ್ಕೆ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಅವ್ರಿಗೂ ತೋರಿಸಿದ್ದೀವಿ, ಅವರು ನಿನ್ನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾಳೆನೇ ಇದನ್ನು ಸರ್ವೆ ಮಾಡಿಸಿ ನಮ್ಮ ಪ್ರಥಮ ದರ್ಜೆ ಕಾಲೇಜನ್ನು ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ಬೌಂಡ್ರಿ ಫಿಕ್ಸ್ ಮಾಡಿ ಕ್ಲಿಯರ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಕಂದಾಯ ಭೂಮಾಪನ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜಂಟಿ ಸರ್ವೆ ಇನ್ನೊಂದು ವಾರದಲ್ಲಿ ಸರ್ವೆ ನಡೆಸಿ ಹದ್ದುಬಸ್ತು ಗೊತ್ತುಪಡಿಸಲಾಗುತ್ತದೆ. ಒಂದು ವೇಳೆ ಖಾಸಗಿ ಬಡಾವಣೆ ಮಾಲೀಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾಲಿ ಜಾಗವನ್ನು ಒತ್ತುವರಿ ಮಾಡಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಪ್ರಸ್ತುತ ನೂತನ ಸಚಿವ ಸಂಪುಟ ರಚನೆಯಾಗಲಿರುವ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಶಾಸಕರ ಒಗ್ಗಟ್ಟು ಪ್ರದರ್ಶಿಸುವ ಪ್ರಯತ್ನ ನಡೆಸಿದ್ದಾರೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಹಿನ್ನೆಲೆಯಲ್ಲಿ ಈ ಬಾರಿ ಸಚಿವ ಸಂಪುಟ ರಚನೆ ವೇಳೆ ಕೋಲಾರ ಜಿಲ್ಲೆಗೆ ಅವಕಾಶ ನೀಡಲು ಕೈ ಶಾಸಕರು ಆಗ್ರಹಿಸಿದ್ದು, ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರಿಂದ ಮನವಿ ಸಲ್ಲಿಸಿ ಕೋಲಾರಕ್ಕೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಕೋಲಾರ ಏನು ನಮ್ಮ ಜಿಲ್ಲೆಯಲ್ಲಿ ಬಯಲುಸೀಮೆ ಕೋಲಾರ ಜಿಲ್ಲೆಗೆ ಕಳೆದ 50 ವರ್ಷಗಳಿಂದ ಒಬ್ಬ ದಲಿತ ಮಂತ್ರಿಯನ್ನು ಮಾಡಲಿಕ್ಕೆ ಈ ಹಿಂದೆ ಇದ್ದಂಥ ಸರ್ಕಾರಗಳು ವಿಳಂಬ ಮಾಡಿ ಮಲತಾಯ ಧೋರಣೆಯನ್ನು ಮಾಡ್ತಾ ಬಂದಿದ್ದು, ಇತ್ತೀಚೆಗೆ ಏನು ಕಳೆದ 2-3 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ನಾವು ಏನು ಎಲ್ಲ ತಾಲೂಕುಗಳ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ನ MLAಗಳಾಗೋ ಮುಖಾಂತರವಾಗಿ ಈ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಕೋಲಾರ ಜಿಲ್ಲೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಈ ನಿಟ್ಟಿನಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SN ನಾರಾಯಣಸ್ವಾಮಿಯವರು ಕಳೆದ 3 ಬಾರಿ ಈ ಒಂದು ಭಾಗದಲ್ಲಿ ಶಾಸಕರ ಆಯ್ಕೆಯಾಗುವ ಮುಖಾಂತರವಾಗಿ, ಅದು ಕೂಡ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಒಬ್ಬ ಏಕೈಕ ಶಾಸಕರಂತ ಹೇಳಿದ್ರೆ ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಮ್ಮ SN ನಾರಾಯಣಸ್ವಾಮಿಯವರು ಮಾತ್ರ ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಏನು ರಾಜ್ಯದಲ್ಲಿ ಬಲಗೈ ಸಮುದಾಯ ಅತಿ ಹೆಚ್ಚು ಇರ್ತಕ್ಕಂಥ ಸಮುದಾಯ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆ. ಕಳೆದ 50 ವರ್ಷಗಳ ಹಿಂದೆ ಟಿ ಚೆನ್ನೈನವರು ನಮ್ಮೆಲ್ಲರ ಏನು ಕೋಲಾರನ ನಿರ್ಮಾತೃರಾಗಿರ್ತಕ್ಕಂಥ ಟಿ ಚೆನ್ನೈನವರು ಈ ಮಂತ್ರಿ ಆಗಿರೋದು ಬಿಟ್ಟರೆ ಇದುವರೆಗೂ ಸಹ ಯಾರೂ ಸಹ ದಲಿತರು ಇಲ್ಲಿ ಒಂದು ಸಚಿವ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಂತೆ ಮನವಿಗೆ ಸಹಿ ಮಾಡಿದ ಕೈ ಶಾಸಕರು, ಮುಖಂಡರು ಸಚಿವ ಸ್ಥಾನಕ್ಕಾಗಿ ಮುನಿಸು ಮರೆತು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ರಮೇಶ್ ಕುಮಾರ್ ಬಣದ ಶಾಸಕ ಕೊತ್ತೂರು ಮಂಜುನಾಥ್, ಕೆವೈ ನಂಜೇಗೌಡ, ಅನಿಲ್ ಕುಮಾರ್, ಕೆಎಚ್ ಮುನಿಯಪ್ಪ ಬಣದ ಶಾಸಕ ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಕೆ ಚಂದ್ರಾರೆಡ್ಡಿ ಶಾಸಕ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಅಲ್ಲದೆ 3 ಬಾರಿ ಗೆದ್ದಿರುವ ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯಿಸಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಬುಧವಾರ ಇಡಿ ನಡೆಸಿದ ದಾಳಿ ಹಾಗೂ ನವದೆಹಲಿಯಲ್ಲಿ ಪ್ರತಿಭಟನಾ ನಿರತ ಸಿಪಿಐಎಂ ಮುಖಂಡರ ಬಂಧನ ವಿರೋಧಿಸಿ ಪಕ್ಷದ ತಾಲೂಕು ಕಾರ್ಯಕರ್ತರು ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಬುಧವಾರ ಇಡಿ ನಡೆಸಿದ ದಾಳಿ ಹಾಗೂ ನವದೆಹಲಿಯಲ್ಲಿ ಪ್ರತಿಭಟನಾ ನಿರತ ಸಿಪಿಐಎಂ ಮುಖಂಡರ ಬಂಧನ ವಿರೋಧಿಸಿ ಪಕ್ಷದ ತಾಲೂಕು ಕಾರ್ಯಕರ್ತರು ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಅವರ ಪುತ್ರಿ ವೀಣಾ ಟಿ ಸಂಬಂಧಿತ 10 ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡೀ ದಾಳಿ ನಡೆಸಿದ ಹಿನ್ನೆಲೆ ದೇಶದಾದ್ಯಂತ ಸಿಪಿಎಂ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆಂದು ಹೇಳಿದರು. ವಿಶೇಷವಾಗಿ ಕೇರಳ ಮತ್ತು ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗಳು ರಾಜಕೀಯ ವಾತಾವರಣವನ್ನು ಕಾವೇರಿಸಿದೆ. ಪಿಣರಾಯಿ ಕೇರಳದ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ನವದೆಹಲಿಯಲ್ಲಿ ಪ್ರಧಾನಿ ಅವರನ್ನು ತಕ್ಷಣ ಇಂತಹ ಕ್ರಮವು ನಡೆಯುತ್ತಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ. ರಾಜಕೀಯವಾಗಿ ರಚಿಸಿದ ನಾಟಕದಂತೆ ಕಾಣುತ್ತಿದೆ. ಪಿಣರಾಯಿ ವಿಜಯನ್ ಅವರನ್ನು ನಿರಂತರವಾಗಿ ಗುರಿಯಾಗಿಸಿಕೊಳ್ಳುತ್ತಿರುವುದು ಹಿಂದಿನ ರಾಜಕೀಯ ಪ್ರತೀಕಾರವನ್ನು ಮತ್ತಷ್ಟು ಬಹಿರಂಗಪಡಿಸುತ್ತದೆ ಎಂದು ದೂರಿದರು. ಪಶ್ಚಿಮ ಬಂಗಾಳದಲ್ಲಿ ಹೋಯ್ತು ಅಂತ ಇದ್ರಿ, ಈಗ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಎದ್ದು ನಿಂತು ಕೆಂಬಾವುಟ ಮುಂದೆ ಬರ್ತಾ ಇದೆ. ಇವತ್ತು ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ. ಕಾಂಗ್ರೆಸ್ನವರು ಈ ದೇಶವನ್ನು ಲೂಟಿ ಮಾಡಿದ್ದಾರೆ, ಬಿಜೆಪಿಯವರು ಈ ದೇಶವನ್ನು ಇನ್ನಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ. ಆ ಎರಡೂ ಕೂಡ
ರೈತ ವಿರೋಧಿ, ಬಡವರ ವಿರೋಧಿ, ಜನಸಾಮಾನ್ಯರ ವಿರೋಧಿ ಆದಂತಹ ಸರ್ಕಾರಗಳು, ಪಕ್ಷಗಳು. ಹಾಗಾಗಿ ಇವತ್ತು ಪಿಣರಾಯಿ ವಿಜಯನ್ ಬೆಂಬಲ ಇದೆ. ಸಿಪಿಎಂ ಪಕ್ಷವನ್ನು ಯಾರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಡತನ ಇರೋ ತನಕ, ಶೋಷಣೆ ಇರೋ ತನಕ, ಅಸ್ಪೃಶ್ಯತೆ ಇರೋ ತನಕ ಈ ಕೆಂಬಾವಟ ರಾರಾಯಿಸ್ತಾ ಇರ್ತಾರೆ. ಇದನ್ನು ನಿಮ್ಮ ಭ್ರಮೆ, ಅದನ್ನು ನಾವು ಮುಗಿಸ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ವಿರೋಧಿಸಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಮ್ರೇಡ್ ಪಿಣರಾಯಿ ವಿಜಯನ್ ಕೂಡ ಬಾಗೇಪಲ್ಲಿಗೆ ಬಂದಿದ್ರು. ಸಾವಿರಾರು ಜನರ ಉದ್ದೇಶ ಭಾಷಣ ಮಾಡಿದ್ರು. 2 ಗಂಟೆಗಳ ಕಾಲ ಭಾಷಣ ಮಾಡಿದ್ರು. ಯಾವುದೇ ತನಿಖಾ ಪ್ರಕ್ರಿಯೆಯನ್ನು ತಡೆಯುವ ಉದ್ದೇಶವನ್ನು ಪಕ್ಷವು ಹೊಂದಿಲ್ಲ. ಆದರೆ ಕೇಂದ್ರ ಸರ್ಕಾರವು ರಾಜಕೀಯ ಗುರಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ಳುವುದನ್ನು ಒಪ್ಪಿಕೊಳ್ಳಲಾಗಿದೆ. ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿ ರಾಜಕೀಯ ಪ್ರೇರಿತ ದಾಳಿ ನಿಲ್ಲಿಸಬೇಕು. ಇಂತಹ ದಾಳಿ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳ ಮೇಲಿನ ದಾಳಿಯ ವಿರುದ್ಧ ಪಕ್ಷವು ಜನರನ್ನು ಸಜ್ಜುಗೊಳಿಸಿ ದೇಶಾದ್ಯಂತ ಬಲವಾದ ಪ್ರತಿಭಟನೆಗಳನ್ನು ಸಂಘಟಿಸಲಾಗುವುದೆಂದು ಹೇಳಿದರು. ತಾಲೂಕು ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಪಿಎನ್ ರಘುರಾಮರೆಡ್ಡಿ ಮಾತನಾಡಿ, ಸಿಪಿಎಂ ಜಾರಿ ನಿರ್ದೇಶನಾಲಯದ ಕ್ರಮವನ್ನು ಬಲವಾಗಿ ಖಂಡಿಸಿದ್ದು, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ವಿರೋಧ ಪಕ್ಷಗಳ ವಿರುದ್ಧ ರಾಜಕೀಯ ದ್ವೇಷ ಸಾಧಿಸಲು ತನಿಖಾ ಸಂಸ್ಥೆಗಳನ್ನು ಬಳಸುತ್ತಿದೆ ಎಂದು ಆರೋಪಿಸಿದರು. ಸಿಪಿಆರ್ಎಲ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಪುತ್ರಿ ಟಿ ವೀಣಾ ಮತ್ತು ಅವರ ಐಟಿ ಕಂಪನಿಗೆ ಸಂಬಂಧಿಸಿದ ಒಂದು ಪ್ರಮುಖ ರಾಜಕೀಯ ಮತ್ತು ಕಾನೂನು ವಿವಾದವಾಗಿದೆ. ಕೊಚ್ಚಿನ್ ಮಿನರಲ್ಸ್ ಅಂಡ್ ರೂಟೈಲ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ಯಾವುದೇ ಸೇವೆ ಪಡೆದಿದ್ದರೂ ವೀಣಾ ಅವರ ಕಂಪನಿಗೂ ಕೋಟ್ಯಾಂತರ ರೂಪಾಯಿ ಹಣ ನೀಡಿದೆ ಎಂಬುದು ಈ ಪ್ರಕರಣದ ಮುಖ್ಯ ಆರೋಪವಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ 80 ವರ್ಷದ ವೆಂಕಟರಮಣಪ್ಪ ಸಹಜ ಕಾಯಿಲೆಯಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ 80 ವರ್ಷದ ವೆಂಕಟರಮಣಪ್ಪ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. 2017ರಲ್ಲಿ ಪತ್ನಿ ಶಾರದಮ್ಮ ಮೃತಪಟ್ಟಿದ್ದು, ಪಾವಗಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರ ಇಡಲಾಗಿತ್ತು. ಸಂಜೆ 4ರ ನಂತರ ಮೃತರ ಸ್ವಗ್ರಾಮ ಹನುಮಂತನಹಳ್ಳಿಯ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದ್ದು, ಅಲ್ಲಿಯೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಶನಿವಾರ ಅವರ ಸ್ವಗ್ರಾಮ ಹನುಮಂತನಹಳ್ಳಿಯ ತೋಟದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ.
ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಇಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರಿ SC/ST ನೌಕರರ ಒಕ್ಕೂಟದಿಂದ ಹಮ್ಮಿಕೊಂಡಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಯಿತು. ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಒಕ್ಕೂಟದ ಪ್ರಮುಖ ಪದಾಧಿಕಾರಿಗಳು ಹಾಗೂ ನೌಕರರ ನಿಯೋಗವು ಸಂಸದರನ್ನು ಭೇಟಿ ಮಾಡಿ ಸಮಾವೇಶದ ಆಹ್ವಾನ ಪತ್ರವನ್ನು ಹಸ್ತಾಂತರಿಸಲಾಯಿತು. ಆಹ್ವಾನ ಪತ್ರವನ್ನು ಸ್ವೀಕರಿಸಿದ ಸಂಸದರು ಸಮಾವೇಶದ ಯಶಸ್ಸಿಗೆ ತನು ಮನ ಧನಗಳಿಂದ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಸರ್ಕಾರಿ ಸ್ವಾಮ್ಯದ ವಿವಿಧ ಇಲಾಖೆಗಳಲ್ಲಿ SC/ST ನೌಕರರು ಎದುರಿಸುತ್ತಿರುವ ಪ್ರಚಲಿತ ಸಮಸ್ಯೆಗಳನ್ನು ಹಾಗೂ ಬೇಡಿಕೆಗಳ ಕುರಿತು ಸಂಸದರ ಗಮನ ಸೆಳೆಯಲಾಯಿತು. ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂಬರುವ ಸಭೆಗಳಲ್ಲಿ ಧ್ವನಿ ಎತ್ತುವುದಾಗಿ ಅವರು ಭರವಸೆ ನೀಡಿದರು. KH ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಧುಸೂದನ್ ಮನವಿ ಮಾಡಿದ್ದಾರೆ.
ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಧುಸೂದನ್, ಸಚಿವ ಕೆಎಚ್ ಮುನಿಯಪ್ಪ ಅವರು ಕೋಲಾರ ಕ್ಷೇತ್ರಕ್ಕೆ 7 ಬಾರಿ ಸಂಸದರಾಗಿ ತನ್ನದೇ ಆದ ಅಭಿವೃದ್ಧಿ ಕಾರ್ಯಗಳನ್ನು ಕ್ಷೇತ್ರಕ್ಕೆ ಮಾಡುವುದಲ್ಲದೆ ಬಡವರ, ದೀನದಲಿತರ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ ನಾಯಕ. ಇಂತಹ ಜನಮೆಚ್ಚಿದ ನಾಯಕನಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಮನವಿ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತ ಮಹಿಳೆಯ ಕತ್ತು ಸೀಳಿ ಭೀಕರ ಹತ್ಯೆ. ಮನೆಯಲ್ಲಿ ಮಲಗಿದ್ದ ಮಹಿಳೆ ಮೇಲೆ ಆಗಂತುಕರ ದಾಳಿ. ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕಾಗಿ ಕೊಲೆ ಎಂದು ಬಿಂಬಿಸುವ ಯತ್ನ. ಕೌಟುಂಬಿಕ ಕಲಹಕ್ಕೆ ಸುಪಾರಿ ಕೊಲೆಯಿಂದ ಕುಟುಂಬಸ್ಥರು. ನೂತನ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಯಾರಿಗೆ ಎಂಬ ಚರ್ಚೆ ತೀವ್ರ. ಈ ಬಾರಿಯಾದರೂ ಸುಬ್ಬಾರೆಡ್ಡಿಗೆ ಒಲಿಯಲಿದೆಯಾ ಅದೃಷ್ಟ? ಸ್ವಾತಂತ್ರ್ಯ ನಂತರ ಬಾಗೇಪಲ್ಲಿಗೆ ಸಿಗದ ಸಚಿವ ಭಾಗ್ಯದ ಕನಸು ಈಗ ನನಸಾಗಲಿದೆಯಾ? ಬೋರ್ವೆಲ್ ಕೊರೆಯುವ ವಿಚಾರಕ್ಕೆ ದಾಯಾದಿಗಳ ನಡುವೆ ಘರ್ಷಣೆ. ಪೇರೆಸಂದ್ರದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ. ರಾಡ್ ರೆಂಚ್ನಿಂದ ಹಲ್ಲೆ ಆರೋಪ. ಉಭಯ ಗುಂಪಿನವರಿಗೂ ಗಾಯ. ಮದುವೆಯಾಗದ ಬೇಸರ. ಮದ್ಯದ ಚಟದಿಂದ ಜಿಗುಪ್ಸೆಗೊಂಡ ಯುವಕ ಆತ್ಮಹತ್ಯೆಗೆ ಶರಣಾದ ಶಂಕೆ. ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಕಾರ್ಮಿಕನೊಬ್ಬ ಅನುಮಾನಾಸ್ಪದವಾಗಿ ಸಾವು. ಪೊಲೀಸರ ತನಿಖೆ. ನಿರಂತರ ಸುದ್ದಿ ಸ್ವಾರಸ್ಯಕ್ಕಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.